ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ವಿರುದ್ಧ ಟರ್ಕಿ ತನ್ನ ಬೈರಕ್ತರ್ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತು. ಇದೇ ಬೈರಕ್ತರ್ ಡ್ರೋನ್ಗಳು ರಷ್ಯಾದ ವಿರುದ್ಧ ಯುಕ್ರೇನ್ನಿಂದ ಬಳಕೆಯಾಗಿದ್ವು. ಅಜರ್ಬೈಜಾನ್ ಮತ್ತು ಆರ್ಮೇನಿಯಾದ ಯುದ್ಧದಲ್ಲಿ ಆರ್ಮೇನಿಯಾದ ವಿರುದ್ಧ ಅಜರ್ಬೈಜಾನ್ಗೆ ಕೂಡ ಟರ್ಕಿ ಇದೇ ಡ್ರೋನ್ಗಳನ್ನು ಕೊಟ್ಟಿತ್ತು. ಇನ್ನು ಬೇರೆ ಬೇರೆ ದೇಶಗಳ ನಡುವಿನ ಸಂಘರ್ಷಗಳಲ್ಲಿ ಯಾವಾಗೆಲ್ಲ ಡ್ರೋನ್ ಬಳಕೆಯ ಸುದ್ದಿ ಬರ್ತಾ ಇತ್ತೋ ಆಗೆಲ್ಲ ಕೂಡ ಭಾರತದ ಬಳಿ ಸ್ವದೇಶಿ ಅಟ್ಯಾಕಿಂಗ್ ಡ್ರೋನ್ ಇಲ್ಲ ಅನ್ನೋ ಒಂದು ಕೊರಗು ಹಾಗೆ ಕಾಡ್ತಾ ಇತ್ತು. ಈಗ ಭಾರತ ಕೂಡ ತನ್ನದೇ ಆದ ಸ್ವದೇಶಿ ಡ್ರೋನ್ ಒಂದನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳುವ ಅಂತಿಮ ಹಂತವನ್ನು ತಲುಪಿದೆ. ಅದರ ಮೊದಲ ಹಂತದ ಟ್ಯಾಕ್ಸಿ ಟೆಸ್ಟ್ಗಳು ಕೂಡ ನಡೆದಿವೆ. ಎಲ್ಲ ಸರಿಯಾಗಿ ಅಂತಿಮ ಸರ್ಟಿಫಿಕೇಟ್ ಕೂಡ ಸಿಕ್ಕಿಬಿಟ್ರೆ ಇನ್ನು 2-3 ತಿಂಗಳಲ್ಲಿ ಅದರ ಹಾರಾಟ ನಡೆಯುತ್ತೆ ಮತ್ತು ಈ ವರ್ಷಾಂತ್ಯಕ್ಕೆ ಪ್ರೊಡಕ್ಷನ್ ಕೂಡ ಶುರುವಾಗುತ್ತೆ. ಅಂದಹಾಗೆ ಭಾರತ ಪರೀಕ್ಷೆಗೆ ಸಿದ್ಧಪಡಿಸಿರೋದು ಆರ್ಚರ್ NG ಅಂದರೆ ಆರ್ಚರ್ ನೆಕ್ಸ್ಟ್ ಜನರೇಷನ್ ಡ್ರೋನ್ ಅನ್ನು. ಇದು ಟರ್ಕಿಯ ಬೈರಕ್ತರ್ ಡ್ರೋನ್ಗಿಂತ ಹೆಚ್ಚು ಆಧುನಿಕ ಮತ್ತು ಶಕ್ತಿಶಾಲಿ ಅನ್ನಿಸ್ಕೊಳ್ತಾ ಇದೆ. ಹಾಗಾದರೆ ಏನಿದು ಆರ್ಚರ್ NG? ಇದರ ಶಕ್ತಿ ಸಾಮರ್ಥ್ಯಗಳೇನು? ಯಾವಾಗ ಇದು ಸಂಪೂರ್ಣವಾಗಿ ಸೇನೆಯನ್ನು ಸೇರ್ಪಡೆ ಆಗಬಹುದು ಮತ್ತು ಸದ್ಯಕ್ಕೆ ನಮ್ಮ ಬಳಿ ಇರುವ ಸ್ವದೇಶಿ ಅಟ್ಯಾಕಿಂಗ್ ಡ್ರೋನ್ಗಳು ಯಾವುವು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಅಂತೂ ಇಂತೂ ಭಾರತ ತನ್ನದೇ ಆದ ಮಧ್ಯಮ ವರ್ಗದ ಅಟ್ಯಾಕಿಂಗ್ ಹಾಗೂ ಸರ್ವೆಲೆನ್ಸ್ ಡ್ರೋನ್ ಒಂದನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ಎಲ್ಲ ಸರಿ ಹೋದ್ರೆ ಈ ವರ್ಷಾಂತ್ಯಕ್ಕೆ ಅದು ಸೇನೆಯನ್ನ ಸೇರ್ಪಡೆ ಕೂಡ ಆಗುತ್ತೆ. ಭಾರತದ ಬಳಿ ಸದ್ಯಕ್ಕೆ ಅಮೆರಿಕ ಹಾಗೂ ಇಸ್ರೇಲಿನ ಡ್ರೋನ್ಗಳಿವೆ. ಹಾಗೆ ನಮ್ಮಲ್ಲೇ ತಯಾರಾದ ಲಾಯ್ಟರಿಂಗ್ ಮ್ಯುನಿಷನ್ಸ್ ಮತ್ತು ಕಾಮಿಕಾಜಿ ಡ್ರೋನ್ಗಳು ಕೂಡ ಇವೆ. ಆದರೆ ಟರ್ಕಿಯ ಬೈರಕ್ತರ್, ಅಮೆರಿಕದ MQ-9, ಇಸ್ರೇಲಿನ ಹೆರಾನ್, ಹಾರ್ಪಿ ಅಂತ ಯಾವ ಸ್ವದೇಶಿ ಡ್ರೋನು ಕೂಡ ನಮ್ಮ ಬಳಿ ಇಲ್ಲ. ಅವುಗಳನ್ನು ನಾವು ಅಮೆರಿಕಾದಿಂದ, ಇಸ್ರೇಲ್ನಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಇಲ್ಲಿ ಡ್ರೋನ್ಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಯುದ್ಧಗಳ ಸಂದರ್ಭದಲ್ಲಿ ನಮಗೆ MQ-9ಗಿಂತ ಹೆಚ್ಚು ಬಳಕೆಯಾಗುವುದು ಕಾಮಿಕಾಜಿ ಡ್ರೋನ್ಗಳೇ. ಇನ್ನು ನಾವು ಸದ್ಯಕ್ಕೆ ಚೈನಾ ಜೊತೆ ತುರ್ತಾಗಿ ಯುದ್ಧ ಮಾಡಬೇಕಾಗಿ ಬರುವುದಿಲ್ಲ. ಏನೇ ಯುದ್ಧ ಅಂತ ಆದರೂ ಅದು ಪಾಕಿಸ್ತಾನದ ಜೊತೆ ಆಗಬೇಕು. ಬಾಂಗ್ಲಾ, ಮ್ಯಾನ್ಮಾರ್ಗಳ ಜೊತೆ ಆಗಾಗ ಭಾರತ ಒಂದಷ್ಟು ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಬೇಕಾಗಿ ಬರಬಹುದು. ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್ ಇವುಗಳ ಮೇಲೆ ದಾಳಿ ಮಾಡೋದಕ್ಕೆ ನಮ್ಮ ಕಾಮಿಕಾಜೆಗಳು ಸಾಕಾಗುತ್ತವೆ. ಆದರೆ ಶಾಂತಿಯ ಸಮಯದಲ್ಲಿ ಸರ್ವೆಲೆನ್ಸ್ಗೆ, ಇಂಟೆಲಿಜೆನ್ಸ್ಗೆ, ರೆಕಾನ್ಸೆನ್ಸ್ಗೆ ಸ್ವಲ್ಪ ದೊಡ್ಡ ಗಾತ್ರದ ಡ್ರೋನ್ಗಳು ಬೇಕಾಗುತ್ತವೆ. ಇನ್ನು ನಮ್ಮ ಸಾಗರಗಳ ಜಲಗಡಿ ಇದೆ ನೋಡಿ, ಅದು ಕೂಡ ತುಂಬ ವಿಶಾಲವಾಗಿರೋದ್ರಿಂದ, ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಆಧಿಪತ್ಯವನ್ನು ಉಳಿಸ್ಕೋಬೇಕಾಗಿರೋದ್ರಿಂದ ಮತ್ತು ಆ ಭಾಗದಲ್ಲಿ ಶತ್ರುಗಳು, ಭಯೋತ್ಪಾದಕರ ಚಲನವಲನಗಳ ಜೊತೆಗೆ ಸಮುದ್ರದಲ್ಲಾಗುವ ವ್ಯಾಪಾರಿ ಹಡಗುಗಳ ಮೇಲಿನ ದಾಳಿಗಳು, ಅಪಘಾತಗಳ ಸಂದರ್ಭದಲ್ಲಿ ಕೂಡ ಅವುಗಳನ್ನು ಕಾಪಾಡುವ ಹೊಣೆಯನ್ನೂ ಭಾರತ ಹೊತ್ತಿರುವುದರಿಂದ ಅಲ್ಲಿ ಅತ್ಯಂತ ಬಲಿಷ್ಠ ಗಸ್ತು ಡ್ರೋನ್ಗಳ ಅಗತ್ಯ ನಮಗಿರುತ್ತೆ. ಅದಕ್ಕಾಗಿ ಭಾರತ ಅಮೆರಿಕದ MQ-9 ಡ್ರೋನ್ಗಳನ್ನು ಬಳಸ್ತಾ ಇದೆ. ಹಾಗೆ ಸ್ಪೆಷಲ್ ಆಪರೇಷನ್ಗಳಿಗೆ ಕೂಡ ಈ MQ-9 ಹೆರಾನ್ಗಳ ಅಗತ್ಯ ಬೀಳುತ್ತೆ. ಹೀಗೆ ISR ಅಂದರೆ ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಹಾಗೂ ರೆಕಾನ್ಸೆನ್ಸ್ ಜೊತೆಗೆ ಅಟ್ಯಾಕಿಂಗ್ ಕೇಪಬಿಲಿಟಿಯನ್ನು ಕೂಡ ಹೊಂದಿರುವ ಡ್ರೋನ್ಗಳು ಇದ್ರೆ ಇನ್ನೂ ಅನುಕೂಲ. ಈಗ ಭಾರತ ಅದೇ ಥರದ ಡ್ರೋನ್ ಒಂದನ್ನು ತಯಾರು ಮಾಡ್ಕೊಳ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಭಾರತ ಕೈಬಿಟ್ಟಿದ್ದ ತಪಸ್ ಡ್ರೋನ್ ಯೋಜನೆ ಉಂಟು ಮಾಡಿದ್ದ ನಿರಾಸೆಯಿಂದ ಈಗ ಭಾರತ ಹೊರಬರ್ತಾ ಇದೆ. ಈ ಬಗ್ಗೆ DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಲ್ಯಾಬೊರೇಟರಿ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಅವರು ಮೊನ್ನೆ ಅಷ್ಟೇ ಈ ಆರ್ಚರ್ NGಯ ಲೋ ಸ್ಪೀಡ್ ಮತ್ತು ಹೈ ಸ್ಪೀಡ್ ಟ್ಯಾಕ್ಸಿ ಟ್ರಯಲ್ಸ್ ಅನ್ನು ಮಾಡಿ ಮುಗಿಸಿದ್ದಾರೆ. ಗೆಳೆಯರೆ, ಟ್ಯಾಕ್ಸಿ ಟ್ರಯಲ್ಸ್ ಅಂದರೆ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ನ ರನ್ವೇ ಟ್ರಯಲ್ಸ್. ಹಾರಾಟಕ್ಕೂ ಮೊದಲು ಭೂಮಿಯ ಮೇಲೆ ನಡೆಸುವ ಪರೀಕ್ಷೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ ಸಂಪೂರ್ಣ ಯಶಸ್ಸು ಕೂಡ ಸಿಕ್ಕಿದೆ. ಈಗ ಇದಕ್ಕೆ ಸೆಂಟರ್ ಫಾರ್ ಮಿಲಿಟರಿ ಏರ್ ವರ್ತಿನೆಸ್ ಆ್ಯಂಡ್ ಸರ್ಟಿಫಿಕೇಷನ್ನ ಅಂತಿಮ ಪರೀಕ್ಷೆಗಳು ಹಾಗೂ ಕ್ಲಿಯರೆನ್ಸ್ ಒಂದು ಬಾಕಿ ಇದೆ. ಅದು ಕೂಡ ಸಿಕ್ಕಿಬಿಟ್ರೆ ಈ ಡ್ರೋನ್ನ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಆಗುತ್ತೆ.
ಇನ್ನು ಇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಸ್ಟೆಲ್ತ್ ಡ್ರೋನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. UCAV ಅಂದ್ರೆ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಆಗಿರುತ್ತೆ. ಸುಮಾರು 30,000 ಅಡಿಗಳಷ್ಟು ಎತ್ತರದಲ್ಲಿ ಹಾರಾಟ ಮಾಡುವ, ಸುದೀರ್ಘ ಕಾಲ ಅಂದ್ರೆ ಸುಮಾರು 29 ಗಂಟೆಗಳ ಕಾಲ ಹಾರಾಡುವ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಹಾಗೆ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಜೊತೆ ಇದರಲ್ಲಿ 2 ಹಾರ್ಡ್ ಪಾಯಿಂಟ್ಗಳನ್ನು ಕೊಡಲಾಗುತ್ತೆ. ಅದರ ಮೂಲಕ ಸುಮಾರು 300 kg ತೂಕದ ಮಿಸೈಲ್ ಅಥವಾ ಗೈಡೆಡ್ ಬಾಂಬುಗಳನ್ನು ಕೂಡ ಇದು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸದ್ಯಕ್ಕೆ ಆಸ್ಟ್ರೇಲಿಯಾದ ಆಸ್ಟ್ರೋ E4 ಇಂಜಿನ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದು 4 ಸಿಲಿಂಡರ್ ಇಂಜಿನ್ ಆಗಿದೆ. ಮುಂದಿನ ದಿನಗಳಲ್ಲಿ 177 HP ಟರ್ಬೋ ಚಾರ್ಜ್ಡ್ ಇಂಡಿಜಿನಿಯಸ್ ಇಂಜಿನ್ ಅನ್ನು ಬಳಸುವ ಉದ್ದೇಶವನ್ನು ಹೊಂದಲಾಗಿದೆ ಅಂತ ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ವಿಂಗ್ನ ವರದಿ ಹೇಳ್ತಾ ಇದೆ. ಇನ್ನು ಇದನ್ನು ಅಮೆರಿಕಾದ MQ-9 ಜೊತೆಗೋ ಇಸ್ರೇಲಿನ ಹೆರಾನ್ ಜೊತೆಗೋ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹೆರಾನ್ 1,000 kgಯಷ್ಟು ಪೇಲೋಡನ್ನು ಹೊತ್ತು 36 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚಿನ ಆಯುಧಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯದ ಕಾರಣದಿಂದ ಹೆರಾನ್ ಯುದ್ಧಗಳು ಹಾಗೂ ವಿಶೇಷ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಅತ್ಯಂತ ಬಲಿಷ್ಠ ಅನ್ನಿಸ್ಕೊಳ್ಳುತ್ತೆ. ಹಾಗೆ MQ-9 ಕೂಡ ಸುಮಾರು 1,700 kgಯಷ್ಟು ಪೇಲೋಡ್ ಜೊತೆಗೆ 27 ಗಂಟೆಗಳ ಕಾಲ ಹಾರಾಟದ ಸಾಮರ್ಥ್ಯ ಮತ್ತು ಹೆಲ್ಫೈರ್ ಕ್ಷಿಪಣಿಗಳು, BGU-12 ಬಾಂಬುಗಳನ್ನು ಹೊತ್ತೊಯ್ಯುತ್ತೆ. ಸದ್ಯಕ್ಕೆ ಜಗತ್ತಿನ ಡ್ರೋನ್ಗಳ ಪೈಕಿ ಈ MQ-9 ರೀಪರ್ ಅತ್ಯಂತ ಶಕ್ತಿಶಾಲಿ ಡ್ರೋನ್ ಅನ್ನಿಸ್ಕೊಳ್ತಾ ಇದೆ. ಇದರ ಬೆಲೆ ಕೂಡ ತುಂಬಾನೇ ಹೆಚ್ಚು. ಸೊ ಈ ಡ್ರೋನ್ಗಳ ಜೊತೆ ಆರ್ಚರ್ ಅನ್ನ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇತ್ತೀಚೆಗೆ ಭಾರಿ ಸುದ್ದಿ ಮತ್ತು ಸದ್ದು ಮಾಡಿ ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯಾವ ಉಪಯೋಗಕ್ಕೂ ಬಾರದೆ ಭಾರತದ ದಾಳಿಯಲ್ಲಿ ನಾಶ ಆದವಲ್ಲ ಟರ್ಕಿಯ TB2 ಬೈರಕ್ತರ್ ಡ್ರೋನುಗಳು, ಅವುಗಳ ಜೊತೆ ನಾವು ಈ NGಯನ್ನು ಹೋಲಿಸಿ ನೋಡಿದರೆ ಇದು ಬೈರಕ್ತರ್ಗಿಂತಲೂ ತುಂಬ ಶಕ್ತಿಶಾಲಿಯಾಗಿ ಕಾಣುತ್ತೆ. ಗೆಳೆಯರೆ, ಬೈರಕ್ತರ್ 150 kgಯಷ್ಟು ಆಯುಧಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ರೆ ಆರ್ಚರ್ NG 300 kgಗಿಂತ ಹೆಚ್ಚಿನ ತೂಕದ ಆಯುಧಗಳನ್ನು ಹೊತ್ತೊಯ್ಯುತ್ತೆ. ಇನ್ನು ಅದರಲ್ಲಿ ರೋಟ್ಯಾಕ್ಸ್ 100 HP ಇಂಜಿನ್ ಅನ್ನು ಬಳಸಿದ್ದಾರೆ. ಈ ಆರ್ಚರ್ ಅಲ್ಲಿ ಆಸ್ಟ್ರೋ E4 ಇಂಜಿನ್ ಅನ್ನು ಬಳಸಲಾಗಿದೆ. ಮುಂದಿನ ದಿನಗಳಲ್ಲಿ 177 HP ಇಂಜಿನ್ ಇದಕ್ಕೆ ಬಳಸಲಾಗುತ್ತೆ. ಆಗ ಇದರ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು TB2 ಬೈರಕ್ತರ್ 25,000 ಅಡಿಗಳಷ್ಟು ಎತ್ತರದಲ್ಲಿ ಹಾರಾಟ ಮಾಡಿದರೆ ಆರ್ಚರ್ NG 30,000 ಅಡಿಗಳಿಗಿಂತಲೂ ಹೆಚ್ಚು ಎತ್ತರಕ್ಕೆ ಹಾರತ್ತೆ. ಹಾಗೆ TB2 ಡ್ರೋನ್ನಲ್ಲಿ ಆಧುನಿಕ ಕ್ಯಾಮೆರಾಗಳನ್ನು, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಆರ್ಚರಲ್ಲಿ ಕೂಡ ಅತ್ಯಾಧುನಿಕ ಮತ್ತು ಹೈ ರೆಸಲ್ಯೂಷನ್ ಕ್ಯಾಮೆರಾಗಳ ಜೊತೆಗೆ ರಡಾರ್ಗಳನ್ನು ಕೂಡ ಅಳವಡಿಸಲಾಗುತ್ತೆ. ಇನ್ನು NG ಆರ್ಚರ್ 29 ಗಂಟೆಗಳ ಕಾಲ ಹಾರಾಡುವ ಸಾಮರ್ಥ್ಯವನ್ನು ಹೊಂದಲಿದೆ. ಬೈರಕ್ತರ್ 27 ಗಂಟೆಗಳ ಕಾಲ ಹಾರಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಆರ್ಚರ್ ಕ್ಷಿಪಣಿಗಳು, ಲೇಸರ್ ಗೈಡೆಡ್ ಬಾಂಬುಗಳನ್ನು ಹೊತ್ತೊಯ್ಯುತ್ತೆ. ಇನ್ನು ಸದ್ಯಕ್ಕೆ ಭಾರತ ಇಸ್ರೇಲ್ ಹಾಗೂ ಅಮೆರಿಕದ ಡ್ರೋನ್ಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದೆ. ಹಾಗೆ ಭಾರತದ ಬಳಿ ಸಾಕಷ್ಟು ಕಾಮಿಕಾಜಿ ಡ್ರೋನ್ಗಳು ಅಂದರೆ ಶತ್ರುಗಳ ಮೇಲೆ ದಾಳಿ ಮಾಡಿ ಅಲ್ಲಿ ತಮ್ಮನ್ನು ತಾವು ಕೊಂದುಕೊಂಡು ಶತ್ರುಗಳನ್ನು ಕೂಡ ಕೊಲ್ಲುವ ಮತ್ತು ಅಷ್ಟರಲ್ಲೇ ಅಂದರೆ ಗುರಿಯ ಮೇಲೆ ಬಿದ್ದು ಅವುಗಳನ್ನು ನಾಶ ಮಾಡಿ ತಾವು ನಾಶವಾಗುವ ಮೊದಲು ಶತ್ರುಗಳ ನೆಲೆಗಳ ಮಾಹಿತಿಯನ್ನು ಒದಗಿಸಬಲ್ಲ ಸಾಕಷ್ಟು ಡ್ರೋನ್ಗಳಿವೆ. ಅವುಗಳನ್ನು ಮೊನ್ನೆ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರಲ್ಲಿ ಕೂಡ ಭಾರತ ಬಳಕೆ ಮಾಡಿದೆ. ಇನ್ನು ಗಸ್ತಿಗೆ ಹಾಗೂ ದಾಳಿಗೆ ಕೂಡ ಬಳಕೆ ಆಗಬಲ್ಲ FWD-200B ಅನ್ನೋ ಡ್ರೋನ್ ಒಂದನ್ನು ನಮ್ಮ ಬೆಂಗಳೂರಿನ ವೆಡ್ಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅನ್ನೋ ಕಂಪನಿ ತಯಾರು ಮಾಡಿದೆ. ಇದು 100 kg ಪೇಲೋಡ್ ಅನ್ನು ಹೊತ್ತು ಸಾಗುತ್ತೆ. ಆಪ್ಟಿಕಲ್ ಸರ್ವೆಲೆನ್ಸ್ ಹಾಗೂ ಕ್ಷಿಪಣಿ ದಾಳಿಯ ಸಾಮರ್ಥ್ಯ ಇದಕ್ಕಿದೆ. ಎಲ್ಲ ಪರೀಕ್ಷೆಗಳನ್ನು ಮುಗಿಸಿಕೊಂಡಿರುವ ಈ ಡ್ರೋನ್ ಈಗ ಉತ್ಪಾದನಾ ಹಂತದಲ್ಲಿದೆ. ಇನ್ನು ಕೆಲ ದಿನಗಳಲ್ಲಿ ಇದು ಸೇನೆಗೆ ಸೇರ್ಪಡೆ ಕೂಡ ಆಗುತ್ತೆ. ಹಾಗೆ ಘಾತಕ್ ಹೆಸರಿನ ಡ್ರೋನ್ ಅಭಿವೃದ್ಧಿಯ ಹಂತದಲ್ಲಿದೆ. ಇದಕ್ಕೆ ಕಾವೇರಿ ಎಂಜಿನ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ. ಘಾತಕ್ ಯಶಸ್ವಿಯಾದರೆ ಭಾರತ ಒಂದು ಬಲಿಷ್ಠ ಅಟ್ಯಾಕಿಂಗ್ ಡ್ರೋನ್ ಅನ್ನು ಹೊಂದಿದ ಹಾಗಾಗತ್ತೆ. ಈ ಸಂದರ್ಭದಲ್ಲಿ ಆರ್ಚರ್ NG ಹಾರಾಟದ ಪರೀಕ್ಷೆಗಳಿಗೆ ಸಿದ್ಧ ಆಗ್ತಾ ಇರೋದು ಭಾರತದ ಪಾಲಿಗೆ ನಿಜಕ್ಕೂ ಒಂದು ಶುಭ ಸಮಾಚಾರನೇ. ಇನ್ನು ಈ ಡ್ರೋನ್ ಆಗಸ್ಟ್ ವೇಳೆಗೆ ಹಾರಾಟದ ಪರೀಕ್ಷೆಗಳನ್ನು ಮುಗಿಸ್ಕೊಂಡ್ರೆ 2025ರ ಆರಂಭದ ವೇಳೆಗೆ ಕಮರ್ಷಿಯಲ್ ಪ್ರೊಡಕ್ಷನ್ ಹಂತವನ್ನು ತಲುಪುತ್ತೆ ಮತ್ತು ಮುಂದಿನ ವರ್ಷಾಂತ್ಯದ ವೇಳೆಗೆ ಸೇನೆಯನ್ನು ಸೇರುವ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಟರ್ಕಿ ಪಾಕಿಸ್ತಾನಕ್ಕೆ ಅಗತ್ಯ ಇರುವಷ್ಟು ಬೈರಕ್ತರ್ಗಳನ್ನು ಸರಬರಾಜು ಮಾಡೋದಕ್ಕೆ ಸಿದ್ಧ ಆಗ್ತಾ ಇರೋ ಸಮಯದಲ್ಲಿ ಟರ್ಕಿ ಹಾಗೂ ಪಾಕಿಸ್ತಾನಗಳು ಜಂಟಿಯಾಗಿ ಒಂದಷ್ಟು ಡ್ರೋನ್ಗಳನ್ನು ತಯಾರು ಮಾಡೋ ಕನಸು ಕಾಣ್ತಾ ಇರೋ ಸಂದರ್ಭದಲ್ಲಿ ಈ NG ಸಿದ್ಧಗೊಳ್ತಾ ಇರೋದು ನಿಜಕ್ಕೂ ಸಂತೋಷದ ಸುದ್ದಿ. ಇದು ಯಶಸ್ವಿ ಆದರೆ
ಭಾರತ ಈ ಡ್ರೋನ್ಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದು ನಮ್ಮ ಡಿಫೆನ್ಸ್ ಆದಾಯವನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲದೆ ನಮ್ಮಲ್ಲಿನ ಒಂದಷ್ಟು MSMEಗಳಿಗೆ ಉದ್ಯೋಗಾವಕಾಶಗಳನ್ನು ಕೂಡ ಕೊಡುತ್ತೆ. ಇದು ಗೆಳೆಯರೆ ಭಾರತದ ಸ್ವದೇಶಿ ಅಟ್ಯಾಕಿಂಗ್ ಡ್ರೋನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.